ತುಂಬಾ ಬೇಜಾರಾಗ್ತದೆ. ನನ್ನ ಅಪ್ಪ ಯಾರಂತ ಕೇಳಿ ನಾನು ಎಂತ ಅಂತ ಹೇಳು. ಕೊಡ್ತೇನೆ, ಆದ್ರೆ ಅವನು ನನ್ನನ್ನು ನಂಬಿಸಿ ಇಷ್ಟು ಮೋಸ ಮಾಡ್ತಾರಂದ್ರೆ ನಾನು ಯಾವುದು ಮಾಡಲಿಲ್ಲ. ಹಾಗೆ ಮೋಸ ಮಾಡ್ತಿದ್ರೆ ನಾನು ಫ್ರೆಂಡ್ಶಿಪ್ ಸಹ ಮಾಡ್ತಿಲ್ಲ. ಈಗ ಆಗಿದೆ, ಆದ್ರೆ ಅವನು ಮದುವೆ ಆಗುದಿಲ್ಲ ಅಂತ ಹೇಳ್ತಿದ್ದಾನೆ. ನನಗೆ ತುಂಬಾ ಸಾಕಾಗಿ ಹೋಗಿದೆ. ನಾನು ಮೊನ್ನೆ ಸಹ ಹೇಳಿದೆ, ನಾನು ಸಾಯ್ತೇನೆ, ನನ್ನ ಕೈಯಿಂದ ಆಗುದಿಲ್ಲ ಇನ್ನು ಅಂತ. ಮಗ ನೋಡೋದು ಸಹ ನನಗೆ ತುಂಬಾ ಬೇಜಾರಾಗ್ತದೆ. ನನ್ನ ಅಪ್ಪ ಯಾರಂತ ಕೇಳಿ ನಾನು ಎಂತ ಅಂತ ಹೇಳು. ನೋಡಿ, ಅವರಿಗೆ ವಿಷಯ ಅಂತಂದ್ರೆ ಏನು ಮಾತಾಡ್ಲಿಕ್ಕೆ ಅವರು ಹೆದರ್ತಾರೆ. ಯಾಕೆಂದ್ರೆ ಎಲ್ಲರೂ ಅವ್ರನ್ನ ದಬಾಯಿಸುವವರು ಇರುವುದು ಈ ಸಮಾಜದಲ್ಲಿ. ಮಾತಾಡ್ಬೇಡ, ಹೀಗೆ ಹೇಳು, ಹಾಗೆ ಹೇಳು ಅಂತ. ಇವತ್ತಿಲ್ಲಿ ನಿಜ ಬಣ್ಣ ಬಯಲಾಗಿದೆ. ಈ ಹುಡುಗಿ ಮೊನ್ನೆ ಶನಿವಾರ ದಿನ ಸುಸೈಡ್ ಮಾಡ್ಲಿಕ್ಕೆ ಹೋಗಿದ್ದಾಳೆ. ನಮಿತಾ ನನಗೆ ಫೋನ್ ಮಾಡಿ ಹೇಳಿದ್ದು, ಪ್ರತಿ ದಿನ ಸಾಯ್ತಾ ಇದ್ದಾರೆ ಈ ಫ್ಯಾಮಿಲಿ. ಇವರ ದುಡ್ಡು ಯಾರಿಗೆ ಬೇಡ. ಮತ್ತೆ ಅವಳ ಮುಖ ಎಲ್ಲ ನೀವು ಬ್ಲರ್ ಮಾಡೋದು ಅಗತ್ಯ ಇಲ್ಲ. ಸ್ವ ಇಚ್ಛೆಯಿಂದ ಧೈರ್ಯದಲ್ಲಿ ಅವಳು ಬಂದಲ್ಲಿ ಕುತ್ಕೊಂಡಿದ್ದಾಳೆ. ಬಿಕಾಸ್ ಲೈಫ್ ಏನಿದೆ ಅದು ಇವತ್ತು ನಾಳೆಗೆಲ್ಲ. ಅವನು ಯಾರು ಇವಳಿಗೆ ನ್ಯಾಯ ಕೊಡಿಸ್ಲಿಕ್ಕೆ? ಇವಳ ಲೈಫ್ ಅನ್ನು ಇವಳು ಲೀಡ್ ಮಾಡ್ಬೇಕು. ಅದಕ್ಕೆ ಮಾಧ್ಯಮದವ್ರ ಹತ್ರ ಹೇಳಿದ, ಅವಳ ಪರ್ಮಿಷನ್ ಇದ್ದು ಅವಳು ಹೇಳಿದಾಳೆ, ನಾನು ಲೈಫ್ ಅನ್ನು ಫೇಸ್ ಮಾಡ್ತೇನೆ ಅಂತ ಹೇಳಿದಕ್ಕೆ ಇವತ್ತು ಬಂದಿಲ್ಲಿ ಕುತ್ಕೊಂಡಿದ್ದಾಳೆ. ಅವರು ಪ್ರತಿ ದಿನ ಏನು ಅನುಭವಿಸ್ತಿದ್ದಾರೆ. ನಮ್ಗೆ ಬದುಕಲಿಕ್ಕೆ ಏನ್ ಬೇಕು? 2 ಹೊತ್ತು ಊಟ ಬೇಕು. ಕೂಲಿ ಮಾಡಿದ್ರು 500 ರೂಪಾಯಿ ಸಿಗ್ತದೆ. ಇವನ್ 50 ಲಕ್ಷ ಯಾರಿಗೆ ಬೇಕು? ಅಟ್ಲೀಸ್ಟ್ ಒಂದು ಮದುವೆ ಆಗ್ಲಿ ಅವನು. ಮತ್ತೆ ಅವನಿಗೆ ಸಂಸಾರ ಮಾಡ್ಲಿಕ್ಕೆ ಆಗುದಿಲ್ವಾ? ಬಿಟ್ಟು ಹಾಕಿ. ಈಗ ಇವತ್ತು ಅವಳಿಗೆ ಪರಿಸ್ಥಿತಿ ಬಂದಿದೆ. ನಾನು ನಿಜ ಹೇಳ್ತೇನೆ, ಇಲ್ಲಿ ನೀವು ಅಲ್ಲಿ ಕುತ್ಕೊಂಡು ಅವ್ರ ಕಣ್ಣಲ್ಲಿ ಹೆಂಗಸರು ನೀರು ಹಾಕ್ತಾ ಇದ್ದೀರಾ. ನನಗೂ ಬೇಜಾರಾಗ್ತಾ ಇದೆ, ಎಲ್ಲರಿಗೂ ಬೇಜಾರಾಗ್ತದೆ. ಯಾಕೆಂದ್ರೆ ಎಂತ ಯಾವ ಸಮಾಜದಲ್ಲಿದ್ದೇವೆ ನಾವು? ನಮ್ಮ ಹಿಂದುತ್ವ ಇದನ್ನೇ ಕಲಿಸುದ ನಮ್ಗೆ? ನಮ್ಮ ಹಿಂದುತ್ವ ಇದನ್ನೇ ಹೇಳಿದ? ನಮ್ಮ ಹಿಂದೂ ಸಮಾಜದಲ್ಲಿ ಇಷ್ಟು ಜನ ಇದ್ದು ಯಾರು ಇಲ್ಲದಾಗಿಯಾಗಿದ್ದಾರೆ ಇವತ್ತು. ನಾನು ಕೇಳ್ತಾ ಇದ್ದೇನೆ, ನಾಡು ಅವಳದು ಏನು ಕ್ರೆಡಲಿಂಗ್ ಸೆರೆಮನಿ ಇದೆ, ನಮಗೆ ಜಾತಿ ಧರ್ಮ ಬೇಡ, ಎಲ್ಲ ಸಮುದಾಯದವರು ಬನ್ನಿ.